ನಮಸ್ತೆ. ನನ್ನ ಹೆಸರು ಸುಜಾತ ಅಂತ. ನಾನು ಕಳೆದ 1 ವರ್ಷದಿಂದ ಬಜ್ ಇಂಡಿಯಾ ಸಂಸ್ಥೆಯಲ್ಲಿ FA ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈ ಕೆಲಸ ನಿರ್ವಹಿಸಲು ಅವಕಾಶ ಕೊಟ್ಟಂತಹ ಬಜ್ ಇಂಡಿಯಾ ಸಂಸ್ಥೆಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ 3 ದಿನ ಸಹ ನಮಗೆ ಮೇಲುಕೋಟೆಯಲ್ಲಿ ಸಹ ತರಬೇತಿ ನೀಡಲು ಹೋಗಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ 3 ದಿನ ನಾನು ತರಬೇತಿ ಬರಲು ಸಹ ನನಗೆ ಗೊಂದಲ ಇತ್ತು. ಏನು 3 ದಿನ ಸಹ ಈ ತರಬೇತಿಲಿ ನಾವು ಏನು ತಿಳ್ಕೊತೀವಿ, ಇಲ್ಲ ಪರ್ಸ್ನಲಾಗೂ ಸಹ ಒಂದು ಸಹಾಯ ಆಗ್ಬೋದು, ಇಲ್ಲ ನಮ್ಮ ಫೀಲ್ಡಲ್ಲಿ ನಮ್ಮ ಗೆಳತಿಯರಿಗೆ ಯಾವುದಾದ್ರೂ ಒಂದು ಹೆಲ್ಪ್ ಆಗ್ಬೋದು ಅಂದ್ಕೊಂಡೆ ನಾವು ಅಲ್ಲಿಗೆ ಬಂದೋ. ಅದೇ ರೀತಿ ಸಹ ನಮಗೆ ಅಲ್ಲಿ 3 ದಿನಗಳು ಸಹ ತುಂಬ ಚೆನ್ನಾಗಿ ನಮಗೆ ತರಬೇತಿ ತಿಳ್ಕೊಂಡು, ಮತ್ತು ಅದೇ ರೀತಿ ನಮ್ಮ ಪರ್ಸ್ನಲಾಗೂ ಸಹ ಅಳವಡಿಸ್ಕೊಳ್ಳುವಂತಹ ನಮಗೆ ತರಬೇತಿಯಲ್ಲೂ ಸಹ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಅಲ್ಲಿ ಇವಾಗ ನಾವು ನಮ್ಮ ಫೀಲ್ಡ್ನಲ್ಲಿ ನಾವು ಒಂದು ವ್ಯಾಪಾರದ ತರಬೇತಿ ನೀಡ್ತಾ ಇದ್ದೀವಿ. ಆ ವ್ಯಾಪಾರದ ತರಬೇತಿಯಲ್ಲಿ ಏನಂದರೆ ಯಾವುದಾರ ಒಂದು ಚಿಕ್ಕ ವ್ಯಾಪಾರ ಶುರು ಮಾಡಬೇಕನ್ನೋದು ಮಹಿಳೆಯರಿಗೆ ಒಂದು ಆಸಕ್ತಿ ಇತ್ತು. ಮತ್ತು ಆಸಕ್ತಿ ಇದ್ದಾಗ ಅವ್ರಿಗೆ ಇದ್ದುದೇ ಬಂಡವಾಳ ಮತ್ತು ಮಾರ್ಕೆಟ್ ಗೊಂದಲ ಇತ್ತು. ಆ ಬಂಡವಾಳ ಮತ್ತು ಮಾರ್ಕೆಟ್ ಬಗ್ಗೆ ನಾವು ಇವಾಗ 3 ದಿನ ವರ್ಕ್ಶಾಪಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಯಾವ ರೀತಿ ನಾವು ಇವಾಗ ಹಳ್ಳಿಗಳಲ್ಲಿ ಸಹ ಹೆಚ್ಚು ಇವಾಗ ನೋಡ್ತಾ ಇರುವಂತಹ ಹಳ್ಳಿಗಳಲ್ಲಿ ನಾವು ಏನು ಮಾಡ್ತೇವೆ, ವಲಸೆ ಹೋಗ್ತಾ ಇದ್ದಾರೆ. ಆ ವಲಸೆ ಹೋಗಲು ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೇಕು, ಮತ್ತು ನಮ್ಮಲ್ಲಿರುವಂತಹ ಕಚ್ಚಾ ವಸ್ತುಗಳನ್ನು ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಂಡು ನಾವು ಒಂದು ವ್ಯಾಪಾರ ನಾವು ಶುರು ಮಾಡ್ಬೋದು, ಮತ್ತು ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ರೀತಿ ನಮ್ಮಲ್ಲಿರುವಂತಹ ಗ್ರಾಹಕರೇ ನಮ್ಮ ಮಾಡುವಂಥ ವ್ಯಾಪಾರದಲ್ಲಿ ಅವರೇ ನಮಗೆ ಗ್ರಾಹಕರು, ನಮ್ಮ ಹಳ್ಳಿಯಲ್ಲೇ ಗ್ರಾಹಕರು ಯಾವ ರೀತಿ ಸಿಗ್ತಾರೆ ಅನ್ನೋದು ಸಹ ನಾವು ಈ 3 ದಿನ ತರಬೇತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಸಹ ನಾವು ಪರ್ಸ್ನಲಾಗಿ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ಇಯರ್ಲಿ ಇನ್ಕಮ್ಮು ಮತ್ತು ಮಂತ್ಲಿ ಇನ್ಕಮ್ ಆಗಿರ್ಬೋದು, ಇವೆಲ್ಲ ಸಹ ನಾವು ಲೆಕ್ಕಾಚಾರ ಮಾಡಿದಾಗ ನಮಗೆ ಒಂಥರ ಏನೋ ಗೊಂದಲ ಉಂಟಾಗಿತ್ತು. ಇಷ್ಟೊಂದು ನಾವು ಮಂತ್ಲಿ ಖರ್ಚು ಮಾಡ್ತೀವ, ಇಯರ್ಲಿ ಖರ್ಚು ಮಾಡ್ತೀವ, ಇಷ್ಟೊಂದೆಲ್ಲ ಆದೇ ಎಲ್ಲಿ ಬರುತ್ತೆ ಅಂತ ನಾವು ಗೊಂದಲ ಉಂಟಾಗಿ ನಮಗೆ ಸಹ ನಮ್ಮೇಲೇ ಇರುವಂತಹ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇದೊಂದು ದಾರಿದೀಪ ಆಯಿತು. ಅದೇ ರೀತಿ ಸಹ ಇವಾಗ ನಾವು ಸಹ ಒಂದು ಗೆಳತಿಯರಿಗೆ ಹೋದಾಗ ನಾವು ಏನು ಮಾಡ್ಕೋಬೋದು, ನೀವು ಸಹ ಇಯರ್ಲಿ ಮಂತ್ಲಿ ಇಷ್ಟೆಲ್ಲ ಖರ್ಚು ಏನಾಗ್ತೈತೆ ಜಾಸ್ತಿ ಆಗ್ತೈತೆ, ಅದನ್ನು ನಾವು ಏನು ಮಾಡ್ಕೋಬೇಕು, ಕಡಿಮೆ ಮಾಡಿಕೊಂಡು ನಾವು ಆದಾಯ ಯಾವ ರೀತಿ ನಾವು ಜಾಸ್ತಿ ಮಾಡ್ಕೋಬೇಕು ಅನ್ನೋದು ನಾವು ತಿಳ್ಕೊಂಡಿದ್ದೀವಿ. ಮತ್ತು ನಾವು ಇವಾಗ ತರಬೇತಿಗೆ ಹೋದಾಗ ನಾವು ಏನು ಮಾಡ್ಬೋದು, ಇಲ್ಲಿರುವಂತಹ ಕಲಿತಂತಹ 3 ದಿನ ವರ್ಕ್ಶಾಪಲ್ಲೂ ಸಹ ನಾವು ಫೀಲ್ಡಲ್ಲಿ ಸಹ ನಮ್ಮ ಗೆಳತಿಯರಿಗೆ ನಾವು ತಿಳಿಸ್ಬೋದು. ಏನಕ್ಕೆ ಅಂದರೆ ತರಬೇತಿ ನೀಡಲು ಹೋದಾಗ ನಾವು ತಿಳಿಸ್ಬೋದು. ಯಾಕೆ ಅಂತಂದರೆ ಅವರು ಸಹ ಒಂದು ನಿಮ್ಮ ಮೇಲೆ ಹಳ್ಳಿಗಳಲ್ಲಿ ಸಿಗುವಂತಹ ಕಚ್ಚಾ ವಸ್ತುಗಳಿಂದ ನೀವು ಯಾವ ರೀತಿ ಒಂದು ಚಿಕ್ಕ ವ್ಯಾಪಾರ ಪ್ರಾರಂಭ ಮಾಡಿಕೊಂಡು ಅದು ದಿನಕ್ಕೆ ಬೆಳೆದು ಒಂದು ದೊಡ್ಡ ವ್ಯಾಪಾರ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ನಾವು ಒಂದು ಮಾಹಿತಿ ನೀಡ್ಬೋದು. ಯಾಕೆಂದರೆ ಎಲ್ಲರ ಹತ್ರನೂ ಸ್ಕಿಲ್ ಇದೆ. ಆ ಸ್ಕಿಲ್ಲ ನಾವು ಯಾವ ರೀತಿ ನಾವು ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು. ಮತ್ತು ಈ 3 ದಿನ ತರಬೇತಿಯಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಒಂದು ಪ್ಲ್ಯಾನಿಂಗ್ ಇರ್ಬೋದು, ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಇರ್ಬೋದು, ಮತ್ತು ಅಲ್ಲಿ ಸಿಗುವಂಥ ಒಂದು ಕಚ್ಚಾ ವಸ್ತುಗಳ ಸೌಲಭ್ಯಗಳಲ್ಲಿ ಯಾವ ರೀತಿ ಉಪಯೋಗಿಸ್ಕೊಂಡು ಒಂದು ವ್ಯಾಪಾರ ಶುರು ಮಾಡ್ಬೋದು, ಇವೆಲ್ಲನೂ ಸಹ ನಾವು ತುಂಬ ಚೆನ್ನಾಗಿ ನಾವು ತಿಳ್ಕೊಂಡಿದ್ದೀವಿ. ಇಷ್ಟೆಲ್ಲ ವಿಷಯ ಎಲ್ಲ 3 ದಿನ ತಿಳಿಸ್ಕೊಟ್ಟಂತಹ ಎಲ್ಲರಿಗೂ ಸಹ ನಾವು ಚಿರಋಣಿಯಾಗಿ ನಾನು ಇರ್ತೀನಿ. ಮತ್ತು ಈ ತರಬೇತಿ ಪಡೆಯಲು ಅವಕಾಶ ಕೊಟ್ಟಂತಹ ನಮ್ಮ ಬಜ್ ಇಂಡಿಯಾ ಸಂಸ್ಥೆಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.